ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆನೇ 7:45 8 o'clockಗೆ ಒಂದು ಪಾರ್ಸಲ್ ಬಂತು ನಮ್ಮ ಮನೆಗೆ. ಸೊ ವೀಡಿಯೋನ ಅಲ್ಲಿಂದನೇ ಶುರು ಮಾಡಿದ್ದೀನಿ. ನನ್ನ ಮಗನ ಫ್ರೆಂಡ್ಸ್ ಕೂಡ ಜೊತೆಗೆ ಬಂದರು. ಫ್ರೆಂಡ್ಸ್ ನಮ್ಮ ಮನೆಗೆ ಫ್ಲೋ ಮ್ಯಾಟ್ರಸ್ನ ತರಿಸಿದ್ದೀನಿ ನೋಡಿ. ಓಪನ್ ಮಾಡಿ ಇವಾಗ ಎಷ್ಟು ಪುಟ್ಟದಾಗಿದೆ. ಆಗುತ್ತೆ ಪುಟ್ಟ, ಇದು ಮಂಚಿಕಲ್ಲ ನಿಂದಕ್ಕೆ. ಅದೇದು ರ್ಯಾಪ್ ಮಾಡಿರ್ತಾರಲ್ಲ, ತುಂಬ ಡೀಪಾಗಿ ರ್ಯಾಪ್ ಮಾಡಿರ್ತಾರೆ. ಬಿಚ್ಚಿಬಿಡೋದಲ್ಲ. ಓಡೋಗಿದೆ ಪುಟ್ಟ. ಅಯ್ಯಯ್ಯೋ ವಾವ್. ಏ ಇರು ಕುಷ್ಮಾ, ಥೂ ಏಳ ಮೇಲೆ ಬಾರ ಈ ಸೈಡು. ನಿಮ್ಮಮ್ಮ ಇಲ್ಲೇ ಕಿದಾಗ್ತಾ ಇದೆ ಬಾ. ಫುಲ್ಲು ಕೂಲಾಗಿರುತ್ತ ಪುಟ. ಅಂದಿದ್ದಾರೆ, ಈಗ ಹಾಕೊಂಡು ನೋಡಿದ್ಮೇಲೆ ಗೊತ್ತಾಗುತ್ತೆ ಕೂಲಾಗಿರುತ್ತೆ ಶೆಕೆಗಿರುತ್ತೆ ಅಂತ ಅಲ್ವಾ. ಡಿಫ್ರೆಂಟಾಗಿ ಚೆನ್ನಾಗಿದೆ ಮೊದಲು ತರಿಸಿರೋದಕ್ಕಿಂತ. ಇನ್ನೂ ಒಂದಿದೆ ನಮ್ಮ ಮನೆ, ಎರಡಿದೆ, ಅದನ್ನು ಓಪನೇ ಮಾಡಿಲ್ಲ. ಇದನ್ನು ಹಾಕ್ಕೊಳ್ತಾ ಇದ್ದಾಳೆ ಇವಾಗ. ತುಂಬ ದೊಡ್ಡದಿದೆ ಅಲ್ವಾ? ಇಷ್ಟು ದೊಡ್ಡದಿದೆಯಾ ಬೆಡ್ಡು, ಮಂಚ? ಅಯ್ಯೋ ಕುಷ್ಮಾ, ಹೌದಾ? ಈ ತರ ಹಾಕೋದು ಬುಜ್ಜಿ. ಏಳ್ ಮೇಲೆ ದಪ್ಪಾಗಬೇಕು. ಅಯ್ಯೋಯ್ಯೋ ಬಿಡೋ. ಸರಿ ಬಿಡಮ್ಮ, ಆಮೇಲೆ ತೋರ್ಸೆ. ರೆಡಿಯಾಗಿ ನಡೀತೀನಿ, ಟೈಮ್ ಆಗುತ್ತೆ. ಏಯ್ ಬಾರೋ, ತರ್ಲೆ ಬಾ ಈ ಕಡೆ. ಇವ್ ನೋಡಿ ಸಖತ್ತಾಗಿದೆ. ಏಳ್ ಮೇಲೆ ದಪ್ಪ ಆಗಬೇಕು. ಹಾಂ ಪರ್ಫೆಕ್ಟ್ ಆಗುತ್ತೆ ಪುಟ. ಮಂಚಕ್ಕೆ ಕೂಲಾಗಿರ್ಬೇಕು ಅಷ್ಟೇ. ಎಲ್ಲಿ? ಹಾಂ ಹಾಂ, ಹೇಗಿದೆ? ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಇದು? ಏ ಪಾಪ ಇದ್ದಾನೆ ಪಾಪ. ಏ ಕೋಶ್, ಸರಿ ಈಗ ತೆಗ್ಸ್ಬಿಟ್ಟು ಈಗಲೇ ಪವಿತ್ರ ಇರ್ಬೇಕಾದ್ರೆ ಇದು ಮಾಡಿಬಿಡು. ಅದನ್ನು ತೆಗ್ದಾಕ್ಬಿಡಿ ಆ ಬೆಡ್ನ. ಪವಿತ್ರ ಹೆಲ್ಪ್ ಮಾಡ್ತಾಳೆ ಬಿಡು. ಬಾ ಬುಜ್ಜಿ, ಅಲ್ಲಿಗೆ ಯಾಕಲ್ಲಿ ಮನೆ ಒರೆಸ್ತಿಲ್ವ? ಏನು ಕೊಡೋಗ್ತಿದ್ಯಾ? ಏನಿದೆ ತೆಗೆದ್ಬಿಡು ಬೆಡ್ ಮೇಲೆ. ಅಲ್ಲೇ ಪವಿತ್ರ ಕೈ ಒಂದು ಬಟ್ಟೆಯಲ್ಲಿ ಒರೆಸಿಸ್ಬಿಟ್ಟು ಮಂಚನ ಲೋ ಬಿಡು, ಹಂಗೆ ಸುಳಿಬೇಡ. ಇವಾಗ ಬೇಗ ನಾನು ಬುಜ್ಜಿ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿಗೆಪ್ಪ ಅಂತಂದರೆ ನನ್ನ ಫ್ರೆಂಡ್ ಅವ್ರದ್ದು ಅಕಾಡೆಮಿ ಓಪನ್ ಇದೆ ಆಯಿತಾ. ನಾನು ದಟ್ಕಳ್ಳಿಯಲ್ಲಿ ಯಾವಾಗಲೂ ತೋರಿಸ್ತಾ ಇದೆ, ನೈದಿಲೆ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ಅಂತ. ಅವ್ರದ್ದು ಮೇಕಪ್ ಸ್ಟುಡಿಯೋ ಸೆಕೆಂಡ್ ಬ್ರಾಂಚ್ ಬಂದು ಕುವೆಂಪು ನಗರಲ್ಲಿ ಓಪನ್ ಆಗಿದೆ. ಸೊ ನಾನು ಕಂಪ್ಲೀಟ್ ವೀಡಿಯೋನ ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತೀನಿ. ಬ್ಯೂಟಿಫುಲ್ ಆಗಿದೆ ಇವ್ರ ಅಕಾಡೆಮಿ ಅಂತೂ, ತುಂಬಾ ಚೆನ್ನಾಗಿದೆ. ಎಂಟ್ರಿಯಿಂದನೂ ನಾನು ಹಾಗೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ನೋಡಿ. ಸಿಂಧು ಶೆಟ್ಟಿ ಹೇರ್ ಆ್ಯಂಡ್ ಮೇಕಪ್ ಅಕಾಡೆಮಿ ಅಂತ ಅಂದ್ಬಿಟ್ಟು ಇದು ಬಂದು ನೇಮ್ ಬಂದು ನೈದಿಲೆ ಮೇಕಪ್ ಸ್ಟುಡಿಯೋ ಅಂತಲೇ. ಇಲ್ಲಿ ನೀವು ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಮೆಟರ್ನಿಟಿ ಫೋಟೋಶೂಟ್ ಮತ್ತು ಬೇಬಿ ಫೋಟೋಶೂಟ್ನು ಕೂಡ ಮಾಡ್ಬೋದು. ಆ ಥರನೂ ಪ್ಲೇಸ್ ಇದೆ. ಇನ್ನು ಇಲ್ಲಿ ಅಕಾಡೆಮಿ ಮಾಡ್ತಾರೆ. ಇನ್ನು ಸಲೂನ್ ಸರ್ವಿಸಸ್ ಕಂಪ್ಲೀಟ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಏನೋ ಒಂಥರ ಪಿಂಕ್ ಥೀಮಲ್ಲಿರೋದ್ರಿಂದ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾರ್ಟ್ಫುಲ್ಲಿ ಕಂಗ್ರ್ಯಾಚುಲೇಷನ್ ಹೇಳೋಕೆ ಇಷ್ಟಪಡ್ತೀನಿ. ಅವರ ಸೆಕೆಂಡ್ ಬ್ರಾಂಚ್ ಇನ್ನೂ ಸಕ್ಸಸ್ ಆಗಲಿ. ಸೊ ಜಾಯ್ನ್ ಯಾರಾದರೂ ಆಗಬೇಕು ಅಂತ ಅಂದರೆ ನೀವು ಇವ್ರ ಅಕಾಡೆಮಿಗೆ ಜಾಯ್ನ್ ಆಗಿ. ತುಂಬಾ ಅಫೋರ್ಡೆಬಲ್ ರೇಂಜ್ಗೆ ಇವರು ಡಿಫ್ರೆಂಟ್ ಟೈಪ್ ಆಫ್ ಮೇಕಪ್ ಆಗಿರ್ಬೋದು ಆ್ಯಂಡ್ ಹೇರ್ ಸ್ಟೈಲ್, ಸ್ಯಾರಿ ಡ್ರೇಪಿಂಗ್ ಎಲ್ಲನೂ ಹೇಳ್ಕೊಡ್ತಾರೆ. ಆ್ಯಂಡ್ ಇವರು ತುಂಬ ಮೇಕಪ್ಗಳನ್ನ ಮಾಡಿದ್ದಾರೆ. ಸೆಲೆಬ್ರಿಟೀಸ್ಗೂ ಮೇಕಪ್ಗಳನ್ನ ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ನಾನು ಇವ್ರ ಪೇಜ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಹೋಗಿ ವಿಸಿಟ್ ಮಾಡಿ, ನೋಡಿ, ಸರ್ವಿಸ್ನ ತಗೊಳ್ಳಿ. ಹಾಗೆ ನೀವೇನಾದರೂ ಮೇಕಪ್ ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತಂದರೆ 100% ಟ್ರಸ್ಟ್ ಮಾಡಿ ಜಾಯ್ನ್ ಆಗಿ. ಯಾಕಂತಂದರೆ ಇವರು ತುಂಬಾ ಎಫರ್ಟ್ ಹಾಕಿ ಅವರ ಸ್ಟೂಡೆಂಟ್ಸ್ಗೆ ತುಂಬಾ ಚೆನ್ನಾಗಿ ಮೇಕಪ್ ಕೋರ್ಸ್ನ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ಇವರೇನೇ ಸಿಂಧು ಶೆಟ್ಟಿ ಅಂತ ನನಗೆ ಪರಿಚಯ ಅವರು. ನಾನು ಆಲ್ಮೋಸ್ಟ್ ಹೋಗ್ತಾ ಇರ್ತೀನಿ ಇವರ ಸಲೂನ್ಗೆ, ವಿಸಿಟ್ ಮಾಡ್ತಾ ಇರ್ತೀನಿ. ಇವ್ರದ್ದು ವೀಡಿಯೋ ಎಲ್ಲ ಕ್ಯಾಪ್ಚರ್ ಆದಮೇಲೆ ನೀವು ನಿಂತ್ಕೊಳ್ಳಿ, ನಿಮ್ಮದು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಅಂದರು. ಇದು ಬಂದು ಕುವೆಂಪು ನಗರಲ್ಲಿ ಲೊಕೇಟ್ ಆಗಿರೋದು. ಐ ಲವ್ ಯು ಫ್ರೆಂಡ್ಸ್. ನಾನು ಇವಾಗ ತಾನೇ ಮನೆಗೆ ಬಂದೆ. ಒಂದು
ಹೊರಗಡೆ ಒಂದು ಶೂಟ್ ಇತ್ತಲ್ಲ ಅದನ್ನು ಮುಗಿಸ್ಕೊಂಡು ಅವರು ಊಟಕ್ಕೆ ಬರಲೇಬೇಕು, ಅಮ್ಮನ್ನ ಮತ್ತು ಪಾಪುನ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಬೇಗ ಬಂದನಲ್ಲ, ಸ್ವಲ್ಪ ಟೈಮ್ ಬಿಟ್ಟು ಹೋಗೋಣ ಅಂತ ಇಲ್ಲೇ ಕೂತಿದ್ದೀನಿ. ನಾನಿನ್ನು ಫ್ರೆಶ್ ಅಪ್ ಆಗಿಲ್ಲ. ಇವಾಗ ಪಾಪು ತುಂಬ ಅಳ್ತಾ ಇದ್ದ. ಇಷ್ಟೊತ್ತವರೆಗೂ ಚೆನ್ನಾಗಿ ಆಟ ಆಡ್ತಾ ಇದ್ದ ಮಮ್ಮಿ ಜೊತೆ. ನಾನು ಬಂದಮೇಲೆ ಅಳೋಕೆ ಶುರು ಮಾಡ್ದೆ, ಮತ್ತೆ ಬಿಟ್ಬಿಟ್ಟು ಹೋಗ್ತಾಳೆ ಅಂತ. ಸೊ ಅವನನ್ನ ಆಟ ಆಡಿಸ್ಕೊಂಡಿಲ್ಲೇ ಕೂತಿದ್ದೀನಿ. ಐ ಲವ್ ಯು ಪರಮ್, ಐ ಲವ್ ಯು, ಐ ಲವ್ ಯು. ಹೊಸ ಒಂದು ಡಿಸೈನ್ ಮಾಡಿಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ನೋಡಿ. ಈ ಡಿಸೈನ್ ಅಂತಲ್ಲ ಪುಟ್ಟ, ಇದು ಪಾಪುಗೆ ಆಟ ಆಡಕ್ಕೆ ನಾನು ಹಾಕಿರೋ ಬೆಡ್. ಇದು ಬೆಡ್ ನನ್ನ ಮಗ ಆಟ ಆಡೋದಕ್ಕೆ. ಅವನು ಈಗ ತೆವಿಯೋದೆಲ್ಲ ಶುರು ಮಾಡಿದಾನಲ್ವಾ, ಏನು ಮಾಡ್ತಾನೆ, ನಾವು ನೆಲದ ಮೇಲೆ ಬಿಟ್ವಿ ಅಂತಂದರೆ ಫ್ಲೋರಲ್ಲಿ ತೆವ್ಕೊಂಡು ಹೋಗಿ ಬಿದ್ದುಬಿಡ್ತಾನೆ. ನಮ್ಮ ಮಮ್ಮಿಗೆ ಏನು ಅಂದರೆ ತೆವ್ಕೊಂಡು ಎಲ್ಲಿ ಕೈ ಎಲ್ಲ ಏಟ್ ಮಾಡ್ಕೋತಾನೋ, ಮುಖ ಏಟ್ ಮಾಡ್ಕೋತಾನೋ ಅಂತ ಅಂದ್ಬಿಟ್ಟು ಬೆಡ್ನೇ ತೆಗ್ದು ಇಲ್ಲಿ ಹಾಕ್ಬಿಟ್ಟಿದ್ದಾರೆ ನೀಟಾಗಿ. ಇದು ಮುಂದೆ ಅವ್ನು ದೊಡ್ಡದಾಗಿತ್ತಲ್ವಾ, ಹಂಗಾಗಿ ಇಲ್ಲಿ ಅವ್ನ ಆಟ ಸಾಮಾನು ಇಲ್ಲೇ ಹಾಕೊಳ್ತೀನಿ. ಊಟ ತಿನ್ಸ್ಬೇಕಲ್ಲಿ, ನಾವು ಆಟ ಆಡ್ಬೇಕಲ್ಲಿ, ನಿಮ್ಗೆ ಗಾಳಿ ಎಲ್ಲ ಹೊರಗಡೆ ಚೆನ್ನಾಗಿ ಬರುತ್ತಲ್ವಾ, ಹಾಗಾಗಿ ಇಲ್ಲಿ ಕೂರ್ಸ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಬೆಡ್ ಇಡು ಹೊಸ ತರಿಸ್ಕೊಂಡ್ಲು. ಇದನ್ನ ಈಚೆಗೆ ಎಸೆಯಕ್ಕೆ ಪ್ಲಾನ್ ಮಾಡಿದ್ಲು, ಹೊರಗಡೆ ಎಸಿತೀನಿ ಮಮ್ಮಿ ಅಂತ. ನಾನು ಹಂಗೆ ಅನ್ಕೊಂಡಿದ್ದೆ, ಇರ್ಲಿ ಕಡವ ಇದನ್ನ ಇಲ್ಲಿ ಹಾಕು, ಆಮೇಲೆ ಪಾಪು ಎಲ್ಲ ಆಟ ಆಡಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ಕೆಳಗಡೆ ಹಾಕ್ಸಿದೀನಿ. ಬೆಳಗ್ಗೆ ಟೈಮಲ್ಲಿ ಆಟ ಆಡ್ಸಕ್ಕಂದ್ರೆ ನನಗೆ ತುಂಬಾ ಖುಷಿ. ಆಮೇಲೆ ಇಲ್ಲಿ ಫ್ಯಾನ್ ಎಲ್ಲ ಇದೆ, ಗಾಳಿ ಇದೆ, ಚೆನ್ನಾಗಿ ಬೆಳಕಿದೆ, ಕೂತ್ಕೋಬಹುದು. ನಾವು ಹೊರಗಡೆ ಇವ್ನ ಜೊತೆ ಆಟ ಆಡ್ಕೊಂಡು ಅನ್ನೋ ಪ್ಲಾನ್ ಅಷ್ಟೇ. ನಾನು ಎಸೆಯೋ ಪ್ಲ್ಯಾನು, ಅಮ್ಮನ ಮಗನ ಮೇಲೆ ಇಷ್ಟು ಕೇರು. ಸೊ ನಮ್ಮ ಮಮ್ಮಿ ಹಂಗೆ ಸ್ವಲ್ಪ ಎಕ್ಸ್ಟ್ರಾಡಿನರಿ ಥಿಂಕಿಂಗು. ಸೊ ಇದು ಎಸೆಯೋದೇನು ಬೇಡ, ಇದನ್ನು ಯೂಸ್ ಮಾಡ್ಕೊಳ್ಳೋಣ ಸ್ವಲ್ಪ ದಿನ, ಪಾಪುಗೆ ಯೂಸ್ ಆಗುತ್ತಲ್ಲ ಅಂತ ಆದರೂ ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದೀವಿ. ನಾನು ಶೈಲು ಪಾಪು 3 ಜನ ಒಂದು ಪೂಜೆ ಕರೆದಿದ್ದಾರೆ. ಎಸ್, ಕರೆದಿದ್ದಾರೆ, ಅಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಬುಜ್ಜಿ ಅವ್ನ ಫ್ರೆಂಡ್ ಮನೆಗೆ ಸತ್ಯನಾರಾಯಣ ಪೂಜೆ ಹೋಗಿದ್ದಾನೆ. ಫ್ರೆಂಡ್ ಮನೆ ಸತ್ಯನಾರಾಯಣ, ನನ್ನ ಮಗಳ ಫ್ರೆಂಡ್ ಮನೆಗೆ ಸತ್ಯನಾರಾಯಣ ಪೂಜೆಗೆ ಹೋಗ್ತಿದೀವಿ. ಅಂದ್ರೆ ಅವನು ಹೇಳ್ದ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಮ್ಮ, ನೀವು ಹೋಗಿದ್ ಬನ್ನಿ ಅಂತ. ನೋಡಿ ಆಗ್ಲೇ ಅವಳ ಫ್ರೆಂಡ್. ಸೊ ಹೋಗೋಣ ಮಮ್ಮಿ, ಬರೋಣ. ಓಕೆ ಬನ್ನಿ ಹೋಗೋಣ. ಅವಾಗ ಓಕೆ, ಲೆಟ್ಸ್ ಗೋ. ಎಸ್ 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 ತಗೊಂಡು ಬನ್ನಿ. ಏನು ತರ ಬಂದಿದ್ದೀರಾ? ಓ ಪಾಪು ನಿಪ್ಪಲು ಯಾಕೋ ಬರೋಗೆ ಸ್ವಲ್ಪ ಶೀತ ಆಗ್ಬಿಟ್ಟಿದೆ. ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹಾಯ್. ಇವಾಗಂತೂ ಸಿಕ್ಕಾಬಟ್ಟೆ ತುಂಟ ಇವನು. ಮನೆ ತುಂಬ ಓಡಾಡ್ತಾನೆ, ಮುಖ ಜಜ್ಕೊಳ್ತಾನೆ ಕೆಳಗಡೆ ಬಿದ್ದು, ಮತ್ತು ಕೂತ್ಕೊಳ್ತಾನೆ. ಅಂದರೆ ಅವ್ನಿಗೆ ಗೊತ್ತಾಗಲ್ಲ, ಬೆಡ್ ಮೇಲೆ ತುಂಬ ಜಾಸ್ತಿ ಬೆಡ್ ಮೇಲೆ ರೂಢಿ ಮಾಡಿ ಅಲ್ಲಿ ಬಿದ್ದರೆ ಏನಾಗಲ್ಲ ಅಂದ್ಬಿಟ್ಟು ಇಲ್ಲಿ ಕೆಳಗಡೆನೂ ಸುದ ಅದೇ ರೀತಿ ಮಾಡ್ಕೊಬಿಡ್ತಾನೆ. ಅದಕ್ಕೋಸ್ಕರ ಇದನ್ನ ಇಲ್ಲಿ ಬೆಡ್ ಹಾಕ್ಕೊಂಡಿರೋದಾನೆ ಅಷ್ಟೇ. ತುಂಬ ಬಿಸಿಲು ಕೂಡ ಇದೆ ಇವಾಗ, ಮತ್ತು ಇಲ್ಲಾದರೆ ಸ್ವಲ್ಪ ಗಾಳಿ ಬೆಳಕು ಎಲ್ಲ ಸ್ವಲ್ಪ ಹೊರಗಡೆ ನೈಟ್ ಟೈಮು ಒಂದು ಸಂಜೆ ಮೇಲೆ ಸ್ವಲ್ಪ ಕೂತ್ಕೋಬೋದು ಇಲ್ಲಿ. ಈ ಬ್ಯಾಗ್ ಕ್ಯಾರಿ ಮಾಡೋ ಉದ್ದೇಶ ನನ್ನ ಮಗನ ಕರ್ಕೊ ಹೋಗ್ತಾ ಇದ್ದೀನಿ ಅಂತ. ಸೊ ಇದೆಲ್ಲ ಒಂದು ನ್ಯಾಪ್ಕಿನ್ಸ್, ಬಾಟಲ್ಸ್ ಎಲ್ಲ ಇರುತ್ತಲ್ವ, ಬುಕ್ ಮಾಡಿಬಿಡು. ಓಕೆ, ಕ್ಯಾಬ್ ಬುಕ್ ಮಾಡಿ. ಕ್ಯಾಬ್ ಫ್ರೆಂಡ್ಸ್, ನಮ್ಮ ಮಮ್ಮಿಗೆ ಮಂಡಿ ನೋವಂತೆ ನೋಡಿ. ಮಂಡಿ ನೋವು ಗಣೇಶ ಇಲ್ಲೋ ಕೆಳಗಡೆ ಮೆಟ್ಲು ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಚಳಕಂತ ಅದೇ ಜಾಯಿಂಟ್ ಪೇನ್ಸ್ ಅಷ್ಟೊಂದು ನೋಯ್ತಾ ಇದೆಯಾ? ಇವತ್ತು ಯಾಕೆ ತುಂಬ ನೋಯ್ತಿದೆ. ಈ ಉದ್ದೇಶದಿಂದಲೇ ನಮ್ಮ ಮಮ್ಮಿ ಕೆಳಗಡೆ ಹೇಳಿಲ್ಲ. ವಾರಕ್ಕೊಂದಿನ ಕೆಳಗೆ ಬರಲ್ಲ. ಸರಿ, ತೋರ್ಸೋಣ ಬನ್ನಿ. ಅಲ್ಲಿಂದ ಮಮ್ಮಿನ ರೆಡಿ ಮಾಡಿಸ್ಕೊಂಡು ನಾನು ಅವ್ರದ್ದೇ ಸ್ಟುಡಿಯೋಗೆ ಬಂದೆ. ಬಿಕಾಸ್ ನನಗೆ ಕೆಲಸ ಇತ್ತು ಅರ್ಜೆಂಟ್ ಅಂದ್ಬಿಟ್ಟು ನಾನು ವಾಪಸ್ ಬಂದೆ. ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತ ಮತ್ತೆ ಕರೆಸಿದ್ರು. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಹೆಣ್ಮಕ್ಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಎಷ್ಟು ಬಟ್ಟೆಗಳಿದ್ರು ಸಾಲಲ್ಲ. ಸೊ ಇಲ್ಲೊಂದು ಕಡೆ ಕಮ್ಮಿ ಪ್ರೈಸ್ಗೆ ಬ್ರ್ಯಾಂಡೆಡ್ ಬಟ್ಟೆಗಳು ಸಿಗ್ತಾ ಇದೆ. ಏನೇನು ಸಿಗ್ತಿದೆ ಅಂತ ನೋಡೋಣ ಬನ್ನಿ. ನಾನು ನೆಕ್ಸ್ಟ್ ವಿಸಿಟ್ ಮಾಡಿದ್ದೆ ಕಾಟನ್ ಪೀಪಲ್ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಅದು ತುಂಬಾ ಗುಡ್ ಕ್ವಾಲಿಟಿ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ತುಂಬ ಕಮ್ಮಿಗೆ ಸಿಗ್ತಾ ಇದೆ. ಸೊ ಟ್ರೈ ಮಾಡೋಣ ಅಂತ ಇಲ್ಲಿಗೆ ಬಂದೆ. ಈ ವೆಸ್ಟರ್ನ್ ವೇರ್ ಎಲ್ಲ ಜಸ್ಟ್ 250 ರುಪೀಸ್ ಅಷ್ಟೇ. ಇವಾಗ 1 ಅವರಿಂದ ಮಳೆ ಬಂತು ನೋಡಿ, ವೆದರ್ ಏನು ಸಕ್ಕತ್ತಾಗಿದೆ ಅಂತ. ಆ್ಯಂಡ್ ನಮ್ಮ ಪಕ್ಕದ ಬಿಲ್ಡಿಂಗ್ ಟೆರೇಸಿಂದ ಮಳೆ ನೀರು ನೋಡಿ, ಜೂಮ್ ಆಗ್ತೀನಿ, ಹಾಗೆ ಒಳ್ಳೆ ಬೀಚಿಂದ ಬರೋ ಥರ ಬರ್ತಾ ಇದೆ. ಇನ್ನೊಂದು ನಮ್ಮ ಬಿಲ್ಡಿಂಗ್ ಕೆಳಗಡೆ ನೋಡಿ, ಈ ರೇಂಜಿಗೆ ನೀರು ನಿಂತಿದೆ. ಅಂದರೆ ಇಲ್ಲಿ ಎಷ್ಟು ಮಳೆ ಬಂದರೂ ನೀರು ನಿಲ್ಲಲ್ಲ ಅಷ್ಟು ಈಸಿಯಾಗಿ, ಅಂದರೆ ಅಷ್ಟು ಅಬ್ಸರ್ವ್ ಆಗಿಬಿಡ್ತಿತ್ತು. ಬಟ್ ಇವತ್ತು ಬಂದಿರೋ ಮಳೆಗೆ ಫುಲ್ ಖುಷಿಯಾಗೋಗಿದ್ದೀವಿ ಎಲ್ಲರೂ. ಯಾಕಂತಂದರೆ ಬಿಸಿಲು ನೋಡಿ ನೋಡಿ ಜೀವ ಯಪ್ಪ ಯಾವಾಗ ಮಳೆ ಬರುತ್ತೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಮಳೆ ಬಂತು, ಖುಷಿ ಆಯ್ತು, ತಂಪಾಗಿದೆ, ಚೆನ್ನಾಗಿದೆ ಅಲ್ವಾ ವೆದರು. ಫುಲ್ ಕೂಲಾಗಿದೆ. ನಿದ್ದೆ ಬರ್ತಾ ಇದೆ, ನಿದ್ದೆ ಮಾಡೋಕ್ಕಾಗಲ್ಲ. ನನ್ನ ಮಗ ಮಲಗಿಲ್ಲ, ಆಟ ಆಡ್ತಾ ಇದ್ದಾನೆ. ಸೊ
ಎಲ್ಲ ಶೂಟ್ ಆಗಿದೆ, ಬಟ್ ಎಡಿಟ್ ಮಾಡೋದು ಬಾಕಿ. ನನಗೆ 11:30 12 ಆದರೂ ನಾನು ಎಡಿಟಿಂಗ್ ಕೆಲಸನೇ ಮುಗಿಯಲ್ಲ. ಸೊ ಇವತ್ತು ಎಷ್ಟಾಗುತ್ತೆ ಅಷ್ಟು ಎಡಿಟಿಂಗ್ ಎಲ್ಲ ಮುಗಿಸಿ, ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ, ಒಳ್ಳೆ ನಿದ್ದೆ ಬರುತ್ತೆ. ಸೀರಿಯಸ್ಲಿ ಈ ಥರ ವೆದರ್ ನೋಡಿ ತುಂಬ ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು. ಇಷ್ಟು ಜೋರು ಮಳೆ ಬಂದಿರೋದು ಈ ವರ್ಷದಲ್ಲಿ ಇವಾಗಲೇ. ಮಳೆ ಅವಾಗವಾಗ ಅಪರೂಪಕ್ಕೆ ಬಂದ್ರೂ ಇತ್ತೀಚೆಗೆ ಬೆಂಗಳೂರಲ್ಲಿ ಮಳೆ, ಹಾಸನಲ್ಲಿ ಮಳೆ ಎಲ್ಲ ನೋಡಿ ನೋಡಿ ಮೈಸೂರಿಗೆ ಯಾಕಪ್ಪ ಬರ್ತಿಲ್ಲ ಮಳೆ ಅನ್ನೋ ಥರ ಅನ್ನಿಸ್ತಿತ್ತು. ಬಟ್ ಮಳೆ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಮನೆಗೆ ಬಂದು ಅವ್ರು ನನಗೊಂದು ಗಿಫ್ಟ್ ಕೊಟ್ಟಿದ್ರು ಆಯಿತಾ, ನೈದಿಲೆ ಮೇಕಪ್ ಸ್ಟುಡಿಯೋಯಿಂದ. ಸೊ ನನಗೊಂದು ಮಮ್ಮಿಗೊಂದು ಕೊಟ್ಟಿದ್ರು. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದ್ರೊಳಗಡೆ ಪುಟ್ಟು ಅರಿಶಿನ ಕುಂಕುಮದ್ದು ಇತ್ತು, ಅದನ್ನು ಬುಜ್ಜಿ ಎಲ್ಲೋ ಇಟ್ಬಿಟ್ಟಿದ್ದಾನೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ.